ಚಿರು ನಿಧನದ ಬಳಿಕ ನಟಿ ಮೇಘನಾ ರಾಜ್ ಗಂಡು ಮಗುವಿಗೆ ಜನ್ಮ ನೀಡಿದ್ದರು. ಆ ಮೂಲಕ ಚಿರಂಜೀವಿ ಸರ್ಜಾ ಮತ್ತೆ ಹುಟ್ಟಿ ಬಂದರು ಎಂದು ಅಭಿಮಾನಿಗಳು ಸಂಭ್ರಮಿಸಿದ್ದರು. ಮಗು ಹುಟ್ಟಿದ ಮೇಲೆ ತಾಯಿ ಮೇಘನಾ ರಾಜ್ ಬದುಕು ಬದಲಾಯಿತು. ತಮ್ಮ ಮಗನಿಗೆ ಮೇಘನಾ ರಾಜ್ ರಾಯನ್ ರಾಜ್ ಸರ್ಜಾ ಎಂದು ಹೆಸರಿಟ್ಟರು. ಅಸಲಿಗೆ ರಾಯನ್ ಹೆಸರಿನ ಅರ್ಥವೇನು ಗೊತ್ತಾ? ಮೇಘನಾ ರಾಜ್ ಹೇಳುವಂತೆ, ನನ್ನ ಸ್ನೇಹಿತೆ ಶಾಲಿನಿ ಸಜೆಸ್ಟ್ ಮಾಡಿದ ಹೆಸರು ರಾಯನ್. ಮಗುಗೆ 3 ತಿಂಗಳು ಇರುವಾಗಲೇ ನಾನು ರಾಯನ್ ಹೆಸರು ಇಡಬೇಕು ಅಂತ ನಿರ್ಧಾರ ಮಾಡಿದ್ದೆ ಎಂದಿದ್ದಾರೆ ಮೇಘನಾ ರಾಜ್. ನನ್ನ ಮಗನಿಗೆ ಇಡುವ ಹೆಸರು ಯಾವುದೇ ಧರ್ಮದ ಜೊತೆ ಗುರುತಿಸಿಕೊಳ್ಳಬಾರದು ಎಂದು ನಿರ್ಧರಿಸಿದ್ದೆ. ಜನ ನನ್ನ ಮಗನ ಹೆಸರು ಕರೆಯುವಾಗ ಅಲ್ಲಿ ಧರ್ಮ ಬರಬಾರದು. ಅವನು ಭಾರತೀಯ ಆಗಿ ಮೊದಲು ಗುರುತಿಸಿಕೊಳ್ಳಬೇಕು ಅನ್ನೋದು ನನ್ನ ಆಸೆ. ಹಾಗೆ ಸಂಸ್ಕೃತದಲ್ಲಿ ಹೆಸರು ಇಡಬೇಕು ಎಂದುಕೊಂಡಿದ್ದೆ ಎಂದು ಮೇಘನಾ ರಾಜ್ ವಿವರಿಸಿದ್ದಾರೆ. ರಾಯನ್ ಎಂದರೆ ಹಿಂದೂ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದೇ ಅರ್ಥ ಬರುತ್ತದೆ. 3 ಧರ್ಮದಲ್ಲಿ ಪ್ರಿನ್ಸ್ ಹಾಗೂ ಸ್ವರ್ಗದ ಬಾಗಿಲು ಎಂದೇ ಅರ್ಥ. ನನಗೆ ನನ್ನ ಮಗನೇ ಪ್ರಿನ್ಸ್, ಹೀಗಾಗಿ ಇದಕ್ಕಿಂತ ಉತ್ತಮ ಹೆಸರು ನನಗೆ ಇನ್ನೊಂದು ಇರಲಿಲ್ಲ ಎಂದಿದ್ದಾರೆ ಮೇಘನಾ ರಾಜ್. ಇನ್ನು 2ನೇ ಮದುವೆ ಬಗ್ಗೆ ಕೇಳಿದ್ದಕ್ಕೆ, ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಲ್ಲ. ಎಲ್ಲದಕ್ಕೂ ಸಮಯ ಬರಬೇಕು. ಪ್ರತಿಯೊಬ್ಬರಿಗೂ ಒಬ್ಬ ಸಂಗಾತಿ ಬೇಕು. ಹಾಗಾಗಿ ಆ ಸಮಯ ಬಂದಾಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎನ್ನುವ ಮೂಲಕ 2ನೇ ಮದುವೆ ಬಗ್ಗೆ ಪರೋಕ್ಷವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಮೇಘನಾ. ಯುಗಾದಿ ಮುಗಿದ ಬಳಿಕ ಮೇಘನಾ ತಮ್ಮ ಮದುವೆ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಮೇಘನಾ ಅವರು 2ನೇ ಮದುವೆ ಆಗುವುದು ಸರಿನಾ ತಪ್ಪಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.